ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ರೀತಿ ಸಾದಾ ಮಿಷನಲ್ಲಿ ಯಾವ ರೀತಿ ಹುಕ್ಸನ್ನು ಹಾಕಬೇಕು ಅಂತ ನೋಡೋಣ. ಈಗ ಹುಕ್ಸ್ ಹಾಕಬೇಕಾದ್ರೆ ಕೈಯಲ್ಲೇ ಹಾಕಬೇಕಾಗುತ್ತೆ. ನಾವು ಈ ರೀತಿ ಕೈಯಲ್ಲಿ ಹಾಕೋದಕ್ಕೆ ನಮಗೆ ಟೈಮ್ ಇಲ್ಲ ಅಂದಾಗ ಈ ರೀತಿ ಮಿಷನಲ್ಲೇ ಈಸಿಯಾಗಿ ಹುಕ್ಸನ್ನು ಸ್ಟಿಚಿಂಗ್ ಅನ್ನೋದು ಮಾಡ್ಬೋದು. ಅದು ನಾರ್ಮಲ್ ಮಿಷನಲ್ಲಿ ನಾವು ಹುಕ್ಸನ್ನು ಈಸಿಯಾಗಿ ಸ್ಟಿಚಿಂಗ್ ಮಾಡ್ಬೋದು. ಈ ರೀತಿ ಮಾಡಿದಾಗ ನಿಮಗೆ ಹುಕ್ಸು ಕರೆಕ್ಟಾಗಿ ಬರುತ್ತೆ, ಪರ್ಫೆಕ್ಟಾಗಿ. ಅದೇ ರೀತಿ ದಾರ ಹಾಕೋ ಕೆಲಸ ಇಲ್ಲ, ಕೈಯಲ್ಲಿ ನಾವು ದಾರ ಹಾಕೋದಿಲ್ಲ. ಅದರಿಂದ ಹುಕ್ಸು ಬಹಳ ಕಾಲ ಬ್ಲೌಸ್ ಅರ್ಧೋದ್ರೂ ಸಮೇತ ಹುಕ್ಸ್ ಅನ್ನೋದು ಹೋಗೋದಿಲ್ಲ, ನೀಟಾಗಿ ಇರುತ್ತೆ. ಈ ದಾರ ಹಾಕಿದಾಗ ಏನು ಮಾಡುತ್ತೆ ಅಂದರೆ ದಾರ ನಾವು ಯೂಸ್ ಮಾಡ್ತಾ ಮಾಡ್ತಾ ದಾರ ಅನ್ನೋದು ಕಟ್ ಆಗುತ್ತೆ. ಈ ರೀತಿ ನೀವು ಹುಕ್ಸನ್ನು ಹಾಕಿದಾಗ ನಿಮಗೆ ಹುಕ್ಸ್ ಅನ್ನೋದು ಬೇಗ ಹೋಗೋದಿಲ್ಲ, ಬ್ಲೌಸ್ ಅರ್ಧೋದ್ರೂ ಸಮೇತ ನಿಮಗೆ ಹುಕ್ಸ್ ಅನ್ನೋದು ಹೋಗೋದಿಲ್ಲ. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ? ಈಗ ನಾನು ಹುಕ್ಸನ್ನು ಯಾವ ರೀತಿ ಹಾಕಬೇಕು ಸಾದಾ ಮಿಷನಲ್ಲಿ ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಹುಕ್ಸ್ ಪಟ್ಟಿಗೋಸ್ಕರ ಮೊದಲು ಕ್ಲಾತನ್ನು ತಗೊಳ್ಳಿ. ನೋಡಿ, ಈಗ ನಾನು ಆಪೋಸಿಟ್ ಕಲರ್ ಕ್ಲಾತ್ ಹಾಕಿ ತೋರಿಸ್ತೀನಿ. ಈ ರೀತಿ ಹಾಕಿದಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಆಪೋಸಿಟ್ ಕಲರ್ ಕ್ಲಾತ್ ಹಾಕಿ ಸ್ಟಿಚ್ ಮಾಡಿದಾಗ ಇದನ್ನು ಹಾಕಿ ತೋರಿಸ್ತೀನಿ. ನಾನು ಇದಕ್ಕೋಸ್ಕರ ಆಪೋಸಿಟ್ ಕಲರು ದಾರ ಹಾಕಿದ್ದೀನಿ, ನಿಮಗೆ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು. ಈಗ ಇದನ್ನು ನಾವು ಕ್ಲಾತನ್ನು ಕಟ್ ಮಾಡೋಣ. ನಿಮಗೆ ಹುಕ್ಸ್ ಹಾಕೋದಕ್ಕೆ ಎಷ್ಟು ಕ್ಲಾತ್ ಬೇಕೋ ನೋಡಿ, ಅಷ್ಟು ಕ್ಲಾತನ್ನು ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಹುಕ್ಸ್ ಪಟ್ಟಿಗೆ ನಿಮ್ಗೆ ಎಷ್ಟು ಲೆಂತ್ ಬೇಕು ಅನ್ನೋದು ನೋಡಿ. ಒಂದ್ಸಲ ಅಳತೆ ಮಾಡಿಬಿಡಿ, ಹುಕ್ಸ್ ಪಟ್ಟಿಗೆ ಎಷ್ಟು ಲೆಂತ್ ಬೇಕು ಅಂತ ಅಳತೆ ಮಾಡಿಬಿಟ್ಟು ಅಷ್ಟನ್ನು ನೀವು ಈ ರೀತಿ ಕಟ್ ಮಾಡಿ. ಈ ರೀತಿ ಕಟ್ ಮಾಡಿದ್ಮೇಲೆ ನೀವು ಮೊದಲು ಈ ಹುಕ್ಸ್ ಪಟ್ಟಿ ಇದು ಕ್ಲಾತ್ ತಗೊಂಡಿರ್ತೀರಲ್ಲ, ಕ್ಲಾತನ್ನು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಅನ್ನೋದು ಹಾಕಿ. ನೋಡಿ ಫ್ರೆಂಡ್ಸ್, ಕೊನೆಯಲ್ಲಿ ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಬಿಡಿ. ಸ್ಟಿಚ್ ಹಾಕಿದ್ಮೇಲೆ ನಿಮಗೆ ಇದು ಕ್ಲಾತ್ ಎಷ್ಟು ಬೇಕೋ ನೋಡಿಬಿಟ್ಟು ಅಷ್ಟನ್ನು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಬಿಡಿ. ಇದು ಒಂದು 1 ಇಂಚ್ ಇದ್ದರೆ ಸಾಕು. ಈ ರೀತಿ 1 ಇಂಚ್ ಇದ್ದರೆ ಸಾಕಾಗುತ್ತೆ. ಈಗ ಆ ಕ್ಲಾತನ್ನು ಈಗ ನೀವು ಮೊದಲು ಬ್ಲೌಸಿಗೆ ಯಾವ ಕಡೆ ಹುಕ್ಸ್ ಪಟ್ಟಿ ಹಾಕ್ತೀರಿ ಅಂತ ನೋಡಿ. ನೀವು ಯಾವ ಕಡೆ ಹುಕ್ಸ್ ಪಟ್ಟಿ ಹಾಕ್ತೀರೋ ಆ ಕಡೆ ಇದನ್ನು ಸೇಮ್ ನೀವು ಯಾವ ರೀತಿ ಸ್ಟಿಚ್ ಮಾಡ್ತೀರಿ ಹುಕ್ಸ್ ಪಟ್ಟಿನ ಅದೇ ರೀತಿ ಈ ರೀತಿ ಇಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಿ. ಇದು ಕೆಳಗಡೆ ಸ್ವಲ್ಪ ಫೋಲ್ಡ್ ಮಾಡಿ, ಈ ರೀತಿ ಕೆಳಗಡೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ. ನೋಡಿ, ಆಪೋಸಿಟ್ ಕಲರಲ್ಲಿ ಹಾಕಿದ್ದೀನಿ. ಈ ರೀತಿ ಸ್ಟಿಚ್ ಅನ್ನೋದು ಹಾಕಿ. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ನೀವು ಈಗ ಇನ್ನೊಂದು ಕ್ಲಾತನ್ನು ತಗೊಳ್ಳಿ. ಈ ಕ್ಲಾತನ್ನು ತಗೊಂಡ್ಬಿಟ್ಟು ಈ ಕ್ಲಾತು ಸೇಮು ಫಸ್ಟು ಸ್ಟಿಚ್ ಹಾಕಿ. ನೋಡಿ, ಈಗ ನಾವು ಇಲ್ಲಿ ಈ ಕ್ಲಾತನ್ನಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಅದಕ್ಕೂ ಮೊದಲು ಹುಕ್ಸ್ಗಳನ್ನ ಎಲ್ಲೆಲ್ಲಿ ಇಡ್ತೀವಿ ನಾವು ಅಂತ ನೋಡಿಬಿಟ್ಟು ಅಲ್ಲಿ ಹುಕ್ಸ್ ಇಡ್ತೀವಲ್ಲ ಅಲ್ಲಿ ಒಂದು ಮಾರ್ಕ್ ಮಾಡಿ. ಎಲ್ಲ ಬ್ಲೌಸ್ಗೂ 5 ಹುಕ್ಸ್ ಅನ್ನೋದು ಬರುತ್ತೆ. 5 ಹುಕ್ಸು ಎಲ್ಲೆಲ್ಲಿ ಇಡ್ತೀವಿ ನಾವು 1 2 3 4 ಮಾರ್ಕ್ ಮಾಡಿಬಿಟ್ಟು ಈಗ ನೋಡಿ ಈ ಕ್ಲಾತನ್ನು ಈ ರೀತಿ 1 ಇಂಚಷ್ಟು ಈ ರೀತಿ ಸ್ಟಿಚ್ ಹಾಕಿದ್ದೀವಿ. ಈಗ ಈ ಕ್ಲಾತನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿ, ಕಾಣಿಸ್ತಿದೆಯಲ್ಲ, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ನಾವು ಮೊದಲು ಇಲ್ಲೇ ಹುಕ್ಸ್ ಇಡ್ತೀವಲ್ಲ ಇಲ್ಲಿ ಈ ರೀತಿ ಇಟ್ಟು ಸ್ಟಿಚ್ ಅನ್ನೋದು ಹಾಕಿ. ಇಲ್ಲಿ ಹಾಕ್ಬೇಕಾದ್ರೆ ಇದು ಸ್ವಲ್ಪ ಈ ರೀತಿ ಕ್ಲಾತ್ ಬಿಟ್ಟು ಹಾಕಬೇಕು. ಇಲ್ಲಿ ನೋಡಿ, ಇಲ್ಲಿ ಈ ಕ್ಲಾತ್ ಇರುತ್ತಲ್ಲ, ಈ ಕ್ಲಾತಿಗೆ ನಾವು ಬಟ್ಟೆಗೆ ಜಾಯಿಂಟ್ ಮಾಡಿರ್ತೀವಲ್ಲ, ಈ ಕ್ಲಾತಿಗೆ ಈ ಕ್ಲಾತು ಈ ರೀತಿ ಸ್ವಲ್ಪ ಗ್ಯಾಪ್ ಇರಬೇಕು. ನೋಡಿ, ಕಾಣಿಸ್ತಿದೆಯಲ್ಲ, ಇಷ್ಟೇ ಗ್ಯಾಪ್ ಇರಬೇಕು. ಈ ರೀತಿ ಗ್ಯಾಪ್ ಬಿಟ್ಟು ನೀವು ಸ್ಟಿಚ್ ಅನ್ನೋದು ಹಾಕಬೇಕಾಗುತ್ತೆ. ಈ ರೀತಿ ಗ್ಯಾಪ್ ಬಿಟ್ಟ ಮೇಲೆ ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ. ಮೊದಲು ಇಲ್ಲಿರುತ್ತಲ್ಲ, ಕಾಣಿಸ್ತಿದೆಯಲ್ಲ, ಇಲ್ಲಿ ನೀವು ರಫ್ ಅನ್ನೋದು ಹೊಡೀರಿ. ನೀವಿಲ್ಲಿ ಗಟ್ಟಿಯಾಗಿ ರಫ್ ಹೊಡೀರಿ, ಒಂದು 5-6 ಸಲ ಹಿಂಗೆ ರಫ್ ಹೊಡೀರಿ. ಆವಾಗ ದಾರ ಅನ್ನೋದು ಬಿಚ್ಚೋದಿಲ್ಲ, ನೀಟಾಗಿ ಇರುತ್ತೆ. ಈ ರೀತಿ ತಗೊಂಡು ರಫ್ ಹೊಡೆದ್ರಲ್ಲ, ಈಗ ಇದನ್ನು
ತೆಗೀರಿ. ತೆಗೆದ್ಬಿಟ್ಟು ಮತ್ತು ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಉಕ್ಸಿರುತ್ತಲ್ಲ, ಉಕ್ಸನ್ನ ಹಾಕೋ ಅಷ್ಟು ಉಕ್ಸೋದು ಮುಂದೆ ಚೂಪಿರುತ್ತೆ ನೋಡಿರಿ, ಅದನ್ನು ಹಾಕೋ ಅಷ್ಟೇ ಈ ರೀತಿ ಗ್ಯಾಪ್ ಬಿಟ್ಟು ಇನ್ನೊಂದು ಸಲ ಅಲ್ಲಿ ಸ್ವಲ್ಪ ರಫ್ ಹೊಡೀರಿ. ರಫ್ ಹೊಡೆದ್ರಲ್ಲ, ಮತ್ತು ಈಗ ಸೂಜಿ ಕೆಳಗಡೆ ಬಿಟ್ಟು ಈ ಕ್ಲಾತ್ ಇರುತ್ತಲ್ಲ, ನೀವು ಇನ್ನೊಂದು ಕ್ಲಾತ್ ಇಟ್ಟಿರ್ತೀರಲ್ಲ, ನೀವು ಈ ರೀತಿ ಇನ್ನೊಂದು ಕ್ಲಾತ್ ಇಟ್ಟಿರ್ತೀರಲ್ಲ, ಈ ಕ್ಲಾತ್ ಮೇಲೆ ಸ್ಟಿಚ್ ಹಾಕಿ ಮತ್ತು ಉಕ್ಸ್ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಸ್ಟಿಚ್ ಹಾಕಿಬಿಟ್ಟು ಮತ್ತು ಅಲ್ಲಿ ನೀವು ರಫ್ ಹೊಡಿಬೇಕಾಗುತ್ತೆ. ಈ ರೀತಿ ಕೊನೆಗೆ ಸ್ಟಿಚ್ ಹಾಕಿ ನೋಡಿ ಹಾಕ್ಬಿಟ್ಟು ಮತ್ತೀಗ ಇಲ್ಲಿ ಉಕ್ಸ್ ಇಡ್ತೀರಲ್ಲ, ಇಲ್ಲಿ ಉಕ್ಸಿಡೋ ಕಡೆ ಇಲ್ಲಿ ರಫ್ ಮಾಡಿ ಈ ರೀತಿ ಹಾಕಬೇಕು. ನಾನು ಈ ರೀತಿ ಆಗಾಗ ಎಮರ್ಜೆನ್ಸಿ ಇದ್ದಾಗ ಈ ರೀತಿಯೇ ಹಾಕ್ತೀನಿ. ಉಕ್ಸ್ ಅನ್ನೋದು ನೀಟಾಗಿ ಬರುತ್ತೆ, ದಾರ ಅನ್ನೋದು ಹೋಗೋದಿಲ್ಲ. ಈಗ ಈ ರೀತಿ ಸ್ಟಿಚ್ ಹಾಕ್ಬಿಟ್ಟು ಮತ್ತು ಉಕ್ಸ್ ಎಲ್ಲ ಹಾಕ್ತೀವಿ ಅಲ್ಲಿ ಮತ್ತು ರಫ್ ಹೊಡೀರಿ. ಇದೇ ರೀತಿ ನಾವು ಕಾಜು ಪಟ್ಟಿನೂ ಇಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಜು ಪಟ್ಟಿ ಯಾವ ರೀತಿ ಇಡೋದು ಅಂತ ತೋರಿಸ್ತೀನಿ. ನಾ ಎಮರ್ಜೆನ್ಸಿ ಇದ್ದಾಗ ಇದೇ ರೀತಿ ಮಾಡ್ತೀನಿ, ಹುಕ್ಸ್ ಹಚ್ಚೋದು ಮಿಷನಲ್ಲೇನ. ಇಲ್ಲ ನನ್ನ ಬ್ಲೌಸಿಗೆಲ್ಲ ನಾನು ಇದೇ ರೀತಿ ಹುಕ್ಸ್ ಹಚ್ಕೊಂಡ್ಬಿಡ್ತೀನಿ, ಕೈಯಲ್ಲಿ ಹಚ್ಚೋದಕ್ಕೆ ಹೋಗೋದಿಲ್ಲ, ನೀಟಾಗಿರುತ್ತೆ ಹುಕ್ಸ್ ಅನ್ನೋದು. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಸಲ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ. ಇದು ಜಾಸ್ತಿ ಬ್ಲೌಸ್ ಸ್ಟಿಚ್ ಮಾಡೋರಿಗೆ ಭಾಳ ಯೂಸ್ ಆಗುತ್ತೆ ಫ್ರೆಂಡ್ಸ್. ಈಸಿಯಾಗಿ ಹುಕ್ಸ್ ಹಾಕ್ಬೋದು. ಇಲ್ಲ ಕೈಯಲ್ಲಿ ಮಾಡೋದಕ್ಕೆ ಬೇಜಾರಾಗುತ್ತೆ ಅನ್ನೋರು ನೀವು ಈ ರೀತಿ ಮಾಡ್ಬೋದು. ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋಂಗೆ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಹುಕ್ಸ್ ಪಟ್ಟಿ ಕಾಜು ಹಾಕೋದು ಭಾಳ ಬೇಜಾರಾಗುತ್ತೆ, ಹುಕ್ಸ್ ಹಾಕೋದಕ್ಕೂ ಕಾಜು ಹಾಕೋದಕ್ಕೆ. ಅದರಿಂದ ನೀವು ಈ ರೀತಿ ಮಾಡಿದ್ರೆ ಬ್ಲೌಸ್ ಸ್ಟಿಚಿಂಗ್ ಜೊತೆನೇ ಹುಕ್ಸನ್ನು ಹಾಕ್ಬಿಟ್ರೆ ನಿಮಗೆ ಏನೂ ಅನಿಸೋದಿಲ್ಲ, ಈಸಿಯಾಗಿ ಆಗಿಬಿಡುತ್ತೆ ಬ್ಲೌಸ್ ಅನ್ನೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಈ ರೀತಿ ರಫ್ ಹೊಡಿಬೇಕು ನೀವು. ಇಲ್ಲಿ ಕ್ಲಾತ್ ಅನ್ನೋದು ಜಾಯಿಂಟ್ ಆಗಿರಬಾರ್ದು, ಓಪನ್ ಇರಬೇಕು. ಇಲ್ಲಿ 2 ಡಾಟ್ ಹಾಕಿರ್ತೀರಲ್ಲ, ಇಲ್ಲಿ ನೀವು ಈ 2 ಡಾಟ್ಗೂ ಮಧ್ಯೆ ಕ್ಲಾತ್ ಅನ್ನೋದು ಓಪನ್ ಇರಬೇಕು. ನೋಡಿ, ಇದು ಈ ರೀತಿ ಕ್ಲಾತನ್ನು ಕಟ್ ಮಾಡಿ, ಇಲ್ಲಿ ದಾರನ ಕಟ್ ಮಾಡಿ ಈ ರೀತಿ ನೋಡಿ. ಈ ರೀತಿ ನೀವೆಲ್ಲೆಲ್ಲಿ ಹುಕ್ಸ್ ಹಾಕ್ತೀರೋ ಅಲ್ಲೆಲ್ಲನೂ ಈ ಕಡೆ ಈ ಥರ ನೀವು ಸ್ಟಿಚ್ ಅನ್ನೋದು ಮಾಡಿ. ಇಲ್ಲಿ ದಾರ ಇರಬಾರ್ದು ನೋಡಿ, ಓಪನ್ ಇರಬೇಕು. ಈ ಥರ ಆದಮೇಲೆ ಹುಕ್ಸ್ ತಗೊಳ್ಳಿ. ಹುಕ್ಸ್ ತಗೊಂಬಿಟ್ಟು ನೋಡಿ, ಇಲ್ಲಿ ಒಂದು ಸ್ವಲ್ಪ ಓಪನ್ ಮಾಡಿ. ಇದು ಯಾಕಂದರೆ ಹತ್ರ ಇರುತ್ತೆ, ಟೈಟಾಗಿರುತ್ತೆ ಇದು ಹುಕ್ಸ್ ಅನ್ನೋದು. ಅದರಿಂದ ಈ ರೀತಿ ಸ್ವಲ್ಪ ಓಪನ್ ಮಾಡಿ. ಓಪನ್ ಮಾಡಿಬಿಟ್ಟು ಈಗ ನೋಡಿ, ಇಲ್ಲಿ ನಾವು ಸ್ಟಿಚ್ ಹಾಕಿರ್ತೀವಲ್ಲ, ಇಲ್ಲಿ ಈ 2 ದಾರದ ಮಧ್ಯೆ ಈ ಹುಕ್ಸ್ ಅನ್ನೋದು ಇಡಬೇಕು. ಈಗ ನೋಡಿ, ಇಲ್ಲಿ ಕೆಳಗಡೆಯಿಂದ ಇಲ್ಲಿ ಕ್ಲಾತ್ ಇರುತ್ತೆ ನೋಡಿ, ಆಲ್ರೆಡಿ ಸ್ಟಿಚ್ ಹಾಕಿರ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಇರುತ್ತೆ. ಇಲ್ಲಿಂದ ಇಲ್ಲಿ ನಾವು ಹುಕ್ಸ್ ಅನ್ನೋದು ಇಡಬೇಕು. ಒಂದು ಸ್ವಲ್ಪ ನೋಡಿ ಹುಕ್ಸ್ ಅನ್ನೋದು ಇಡಿ, ಟೈಟ್ ಇರುತ್ತಿದ್ದು. ನೀವು ಜಾಸ್ತಿ ಲೂಸ್ ಹಾಕಕ್ಕೆ ಹೋಗ್ಬೇಡ್ರಿ. ಇದು 2 ಸ್ಟಿಚ್ಚನ್ನು ಕರೆಕ್ಟಾಗಿ ಹಾಕಿ ನೋಡಿ, ಈ ಹೋಲು ಇಲ್ಲಿಂದ ಈ ರೀತಿ ಹುಕ್ಸ್ ಅನ್ನೋದು ಹಾಕಬೇಕು. ನೋಡಿ, ಇಲ್ಲಿ ಮೇಲ್ಗಡೆ ಬರುತ್ತೆ. ಇದು ಸ್ವಲ್ಪ ನಿಧಾನ ಆಗುತ್ತೆ ಪ್ರಾಕ್ಟೀಸ್ ಆಗೋವರೆಗೂ. ಸ್ವಲ್ಪ ಹಾಕೋದು ನಿಧಾನ ಆಗುತ್ತೆ ಫ್ರೆಂಡ್ಸ್, ಆದರೆ ನೋಡಿ ಹಾಕಿ. ನಿಧಾನಕ್ಕೆ ಆದರೂ ಹಾಕಿದ್ರೂ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಹುಕ್ಸ್ ಅನ್ನೋದು ಕುಂತ್ಬಿಡುತ್ತೆ. ನೋಡಿದ್ರಲ್ಲ, ನೋಡಿ
ಇಲ್ಲಿ ಎಷ್ಟು ನೀಟಾಗಿ ಉಕ್ಸ್ ಬಂದಿದೆ ಅಂತ ನೋಡಿ. ಈ ರೀತಿ ಉಕ್ಸ್ ಹಾಕಬೇಕು. ಇದು ಪಟ್ಟಿ ಇಲ್ಲಿ 2 ಸ್ಟಿಚ್ ಮಾಡಿರ್ತೀರಲ್ಲ ದಾರ, ಇದು ಈ ಉಕ್ಸು ಸೇರೋ ಅಷ್ಟೇ ಗ್ಯಾಪ್ ಇರಲಿ, ಜಾಸ್ತಿ ಇಡಬೇಡ್ರಿ. ಯಾಕಂದರೆ ಉಕ್ಸ್ ಅನ್ನೋದು ಲೂಸ್ ಆಗುತ್ತೆ, ಹಾಕಿದಾಗ ಇದು ಲೂಸ್ ಕಾಣಿಸ್ಬಿಡುತ್ತೆ, ಗೊತ್ತಲ್ಲ. ಈಗ ಇಲ್ಲೂ ಉಕ್ಸ್ ಹಾಕಿ ಅದೇ ರೀತಿ ಎಲ್ಲ ಕಡೆ ಉಕ್ಸ್ ಅನ್ನೋದು ಹಾಕ್ಬಿಡಿ. ಇದು ಬಿಗಿನರ್ಸ್ಗಾದರೆ ಹಾಕೋದು ಸ್ವಲ್ಪ ನಿಧಾನ ಆಗುತ್ತೆ, ಪ್ರಾಕ್ಟೀಸ್ ಮಾಡಿ. ಹಾಕೋದೇನು ಕಷ್ಟ ಅಲ್ಲ, ಯಾಕಂದರೆ ಓಲು ಕರೆಕ್ಟಾಗಿ ಇದಕ್ಕಾಗಷ್ಟೇ ಇಟ್ಟಿರೋದ್ರಿಂದ ಅದು ಕರೆಕ್ಟಾಗಿ ಹೋಗುತ್ತೆ ಉಕ್ಸು. ನೋಡಿ ಇಲ್ಲೂ ಅಷ್ಟೇ ಈ ರೀತಿ ಸ್ಟ್ರೈಟಾಗಿ ಹಿಡಿದು ನೋಡಿ ಫ್ರೆಂಡ್ಸ್, ಈ ರೀತಿ ಕ್ಲಾತ್ಗೆ ಬರಬೇಕು. ನೋಡಿದ್ರಲ್ಲ, ಈ ರೀತಿ ಉಕ್ಸ್ ಬರಬೇಕು. ಅದೇ ರೀತಿ ಇಲ್ಲಿ ಲಾಸ್ಟಲ್ಲೂ ಉಕ್ಸ್ ಹಾಕ್ಬಿಡಿ. ನೋಡಿ ಫ್ರೆಂಡ್ಸ್, ಹುಕ್ಸು ಎಷ್ಟು ನೀಟಾಗಿ ಬಂತು ಅಂತ ದಾರದೊಳಗಡೆ ನೋಡಿ, ಕಾಣಿಸ್ತಿದೆಯಲ್ಲ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ಒಳಗಡೆ ಇವು ಬರುತ್ತೆ, ಈ ರೀತಿ ಒಳಗಿರುತ್ತೆ. ಹುಕ್ಸ್ ಮಾತ್ರ ಇಲ್ಲಿ ಮೇಲ್ಗಡೆ ಇರುತ್ತೆ ನೋಡಿ. ಎಲ್ಲನೂ ಸೇಮ್ ಈ ರೀತಿ ಹಾಕ್ಬಿಡಿ. ನೋಡಿ ಇಲ್ಲಿಂದ ನಿಯರಿಂದ ತೋರಿಸ್ತೀನಿ ನೋಡಿ. ಈ ರೀತಿ ಹುಕ್ಸ್ ಅನ್ನೋದು ಹಾಕಿ ನೀವು 5 ಹುಕ್ಸನ್ನು ಇದೇ ರೀತಿ ಹಾಕಿ. ಈ ರೀತಿ ಹಾಕ್ಬಿಟ್ಟು ಈಗ ಈ ರೀತಿ ಹುಕ್ಸ್ ಹಾಕಿದ್ಮೇಲೆ ಇಲ್ಲಿ ಕ್ಲಾತನ್ನು ನೀಟಾಗಿ ಫೋಲ್ಡ್ ಮಾಡಿ ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಸೇಮ್ ನೀವು ಹುಕ್ಸ್ ಪಟ್ಟಿ ಯಾವ ರೀತಿ ಸ್ಟಿಚ್ ಹಾಕ್ತೀರಿ ಅದೇ ರೀತಿ ಸ್ಟಿಚ್ ಅನ್ನೋದು ಹಾಕಿ. ನೋಡಿ ಫ್ರೆಂಡ್ಸ್, ಈ ರೀತಿ ಫೋಲ್ಡ್ ಮಾಡಿ ನೀವು ಸ್ಟಿಚ್ ಅನ್ನೋದು ಫುಲ್ಲು ಹಾಕ್ಬಿಡಿ ಹುಕ್ಸ್ ಪಟ್ಟಿ ಕಡೆ. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬರುತ್ತೆ, ಈಸಿಯಾಗಿ ಹಾಕ್ಬೋದು, ಕೈಯಲ್ಲಿ ಮಾಡೋ ಅಗತ್ಯನೇ ಇಲ್ಲ. ನೋಡಿ ಈ ರೀತಿ ನಾವು ಹಾಕಿದಾಗ ದಾರ ಹಾಕಿರಲ್ಲ, ಹುಕ್ಸುಗಳು ಬೇಗ ಹೋಗೋದಿಲ್ಲ. ಹುಕ್ಸ್ ಅನ್ನೋದು ಬ್ಲೌಸ್ ಹರಿದೋದ್ರೂ ಹುಕ್ಸ್ ಮಾತ್ರ ನೀಟಾಗಿ ಇರುತ್ತೆ. ನಿಮ್ಗೆ ಉಕ್ಸ್ ಹಾಕೋದಕ್ಕೆ ಟೈಮ್ ಇಲ್ಲ ಅಂದಾಗ, ಇಲ್ಲ ಉಕ್ಸ್ ಹಾಕೋದಕ್ಕೆ ಬೇಜಾರಾಯಿತು ಅಂದಾಗ ಈ ರೀತಿ ಹಾಕ್ಬಿಡಿ. ನೋಡಿ ಉಕ್ಸು ಈ ರೀತಿ ಬಂತು ನೋಡಿ, ಒಳಗಡೆ ಉಕ್ಸ್ ಇದ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ಇದಿಷ್ಟೇ ಇರಲಿ. ಈ ಸೂಜಿ ಈ ಉಕ್ಸದು ಇದು ಇರುತ್ತಲ್ಲ, ಅದು ಒಳಗಡೆ ಸೇರೋ ಅಷ್ಟೇ ಇದು ದಾರ ಸ್ಟಿಚ್ ಅನ್ನೋದು ಹಾಕಬೇಕು ನೋಡಿ. ಉಕ್ಸ್ ಪಟ್ಟಿ ರೆಡಿ ಆಯಿತು. ಈ ರೀತಿ ಉಕ್ಸ್ ಬಂತು, ಅರ್ಥ ಆಯ್ತಲ್ಲ. ಈ ರೀತಿ ಹಾಕಿ ಟ್ರೈ ಮಾಡಿ ನೋಡಿ, ನಿಮಗೆ ಚೆನ್ನಾಗಿತ್ತು ಅಂತ ಅನಿಸಿದ್ರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಾಜುನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ. ಈ ಮಿಷನಲ್ಲೇನ ಅಂದರೆ ಮೊದಲು ಮಾಡ್ತಾರಲ್ಲ ಈ ರೀತಿ ಕಾಜು ಅಲ್ಲ, ಬೇರೆ ಥರ ಕಾಜು ತೋರಿಸ್ತೀನಿ ನಾನು ಯಾವ ರೀತಿ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್.